ಅಧಿಕಾರಿಗೆ ಧಮಕಿ, ಬೆಂಕಿ ಹಚ್ಚೋ ಮಾತು, ಎಫ್ಐಆರ್ ಮಾಡಿ ಸೈಲೆಂಟ್ ಆದ್ರ ಪೊಲೀಸರು. ಪುಡಾರಿ ರಾಜಕಾರಣಿ ರಕ್ಷಣೆಗೆ ನಿಂತಿದೆಯಾ ಖಾಕಿ? ಕಾಣೆಯಾಗಿದ್ದಾರೆ ಚಪ್ಪಲಿ ರಾಜೀವ. ಶಿಡ್ಲಘಟ್ಟ ಪೌರಾಯುಕ್ತಗೆ ಧಮಕಿ ಹಾಕಿದ್ದ ರಾಜೀವನ ಕರಾಳ ಮುಖ ಒಂದೆರಡಲ್ಲ. ಈತ ಪೂಜೆ ಮಾಡುವ ಬ್ರಾಹ್ಮಣನ ಮೇಲೂ ಕೂಡ ಹಲ್ಲೆ ಮಾಡಿದ್ದ, ದೌರ್ಜನ್ಯ ನಡೆಸಿದ್ದ. ಅದಕ್ಕೆ ಪುರಾವೆ ಈಗ ಸಿಕ್ಕಿದೆ. 4 ವರ್ಷದಿಂದ ಮೌನವಾಗಿದ್ದಂತಹ ಹಲ್ಲೆಗೊಳಗಾದಂಥ ಅರ್ಚಕ ಈಗ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮುಂದೆ ಬಂದಿದ್ದಾರೆ, ನಮಗೂ ಈ ರೀತಿಯಾಗಿ ಹಿಂಸೆ ಕೊಟ್ಟಿದ್ರು ಅಂತ ಹೇಳಿಕೊಂಡಿದ್ದಾರೆ. ರಾಜೀವ್ ಗೌಡನ ಕಚೇರಿ ಪೂಜೆಗೆ ಹೋಗ್ತಾ ಇದ್ದಂಥ ಮಣಿಕಂಠ ಶರ್ಮಾ ಅನ್ನುವಂತಹ ಬ್ರಾಹ್ಮಣರಿಗೆ ಸೈಟ್ ಕೊಡ್ತೀನಿ ಅಂತ ಹೇಳಿ ಪಂಗನಾಮ ಟೋಪಿ ಕೂಡ ಹಾಕಿರೋದಿಲ್ಲ. ಈ ರಾಜೀವನ ಸೈಟ್ ದಂಧೆ ಬಗ್ಗೆ ಹೇಳಿದ್ದಕ್ಕೆ ಈ ಅರ್ಚಕನಿಗೆ ಹಲ್ಲೆ ಮಾಡಿದ್ದು. 4 ವರ್ಷದಿಂದ ನ್ಯೂಸ್ 18 ಮುಂದೆ ಅಳಲನ್ನು ತೋಡಿಕೊಂಡಿದ್ದಾರೆ ಆ ಅರ್ಚಕ, ಹಲ್ಲೆಗೊಳಗಾದಂತಹ ವ್ಯಕ್ತಿ. ಹಲ್ಲೆ ಮಾಡಿ ಕೈ ಮುರಿದು ಅರ್ಚಕರ ಪೋಷಕರಿಗೂ ಕೂಡ ಬೆದರಿಕೆ ಹಾಕಿದ್ದು ಇದೇ ರಾಜೀವ್ ಗೌಡ. ಚಪ್ಪಲಿಯಲ್ಲಿ ಹೊಡೆಸ್ತೀನಿ ಅಂತ ಹೇಳಿದಂತ ರಾಜೀವ್ ಗೌಡ ಈಗ ರಾಜೀವ್ ಗೌಡನ ಕರಾಳತೆಯನ್ನ ಬಿಚ್ಚಿಟ್ಟಿದ್ದಾರೆ. ಹಲ್ಲೆಗೊಳಗಾದಂತಹ ಅರ್ಚಕ ಮಣಿಕಂಠ ಶರ್ಮಾ ಬ್ರಾಹ್ಮಣರಿಗೆ ಸೈಟ್ ಕೊಡಿಸ್ತೀನಿ ಅಂತ ಹೇಳಿ ಟೋಪಿ ಹಾಕಿರುವಂತ ವಿಚಾರವನ್ನ ಹೊರಗೆ ಹೇಳಿದ್ದಕ್ಕೆ ಅವ್ರ ಮೇಲೆ ಹಲ್ಲೆ ಮಾಡಿದ್ದು 4 ವರ್ಷಗಳ ಹಿಂದೆ. ನಮ್ಗೆ ಯಾಕೆ ಬೇಕು ಅಂತ ಸುಮ್ಮನೆ ಇದ್ರು, ಪಾಪ ಅವರು ದೌರ್ಜನ್ಯಕ್ಕೆ ಒಳಗಾಗಿದ್ರು ಕೂಡ. ಬಟ್ ಈಗ ಅದನ್ನ ಹೇಳ್ಕೊಂಡಿದ್ದಾರೆ, ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ, ಅದನ್ನ ಇಡೀ ಜಗತ್ತಿಗೆ ಸಾರಿ ಹೇಳ್ತಾ ಇದ್ದಾರೆ, ನಮ್ಮೇಲೂ ಕೂಡ ಈ ರೀತಿಯಾಗಿ ದೌರ್ಜನ್ಯ ಮಾಡಿದ್ದಾರೆ ಅಂತ. ಸೊ ಈ ರಾಜೀಗೌಡನ ಕರಾಳ ಮುಖಗಳು ಒಂದೆರಡಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಇದಾಗಿರೋದ್ರಿಂದ ನಾನೇನ್ ಮಾಡಿದೆ, ನಮ್ಮವ್ರಿಗೆ ಸೈಟ್ಗಳು ತಗೋಬೇಡಿ ಅಂತೇಳಿ ಎಲ್ರಿಗೂ ಹೇಳಿದೆ. ಇವನು ನನ್ನ ಬಿಸ್ನೆಸ್ಗೆ ಅಡ್ಡಿ ಬರ್ತಾ ಇದ್ದಾನೆ ಅಂತೇಳಿ ರೌಡಿಗಳನ್ನ ಪಟಾಲಂನ ಕರೆಸಿ ನನ್ನ ಮಾರಣಾಂತಿಕ ಹಲ್ಲೆಯನ್ನು ಮಾಡಿಸ್ದ. ಪ್ರತಿಯೊಂದು ಚಾನಲಲ್ಲೂ ಮಾರಣಾಂತಿಕ ಹಲ್ಲೆ, ಅರ್ಚಕನ ಮೇಲೆ ಮಾರಣಾಂತಿಕ ಹಲ್ಲೆ ಅಂತೇಳಿ ಪ್ರಚಾರ ಆಗಿದ್ದ ತಕ್ಷಣ ನಮ್ಮ ತಂದೆ ತಾಯಿಗಳ ಹತ್ರ ಬಂದು ಭಯ ಬೀಳಿಸಿ, ಇನ್ನೇನಾದರೂ ನೀವು ನ್ಯೂಸ್ ಚಾನಲ್ಗೆ ಹೋದರೆ ನಿಮ್ಮನ್ನು ಸಾಯಿಸ್ಬಿಡ್ತೀನಿ, ನನಗೆ ಆವತ್ತು ಶಕ್ತಿ ಇತ್ತು, ಅವರು ಮಾರಣಾಂತಿಕ ಹಲ್ಲೆ ಮಾಡಿದಾಗ ನೋಡಿ ಈಗೂ ಕೈ ತೋರಿಸ್ತೀನಿ, ಇಲ್ಲಿ ರಾಡ್ ಹಾಕಿದ್ದಾರೆ ನನಗೆ, ಇವನು ಮಾಡಿದಂಥರ ಕೆಲಸ ಈ ಕೈ. ಇವತ್ತು ನಾವು ಗಂಟೆ ಹೊಡೆಯೋಕ್ಕಾಗಲ್ಲ, ಇವತ್ತು ನಾವು ಕೆಲಸ ಮಾಡೋಕ್ಕಾಗಲ್ಲ, ಈ ಥರ ಕೆಲಸನ ನಮಗೆ ಕೊಟ್ಟಿದ್ದಾನೆ ಈ ಮಹಾನುಭಾವ. ಏನಂದರೆ ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕು ಅಂತ ಆ ಭಗವಂತ ಪ್ರೇರಣೆ ಆಗಿರೋದ್ರಿಂದ ನಮ್ಮ ಶಾಪ ಅವನಿಗೆ ತಟ್ಟಿದೆ. ಇವತ್ತು ಭಗವಂತ ಅವನಿಗೆ ತೋರಿಸಿದ್ದಾರೆ. ಯಾವತ್ತೇ ಆಗಲಿ ಬ್ರಾಹ್ಮಣರಾಗಲಿ ಅವ್ರ ಮನೆಗೆ ಒಳ್ಳೆತನದಲ್ಲೇ ನಾವು ಇದು ಮಾಡಿದ್ವಿ, ನಮಗೆ ಅವನು ಈ ರೀತಿ ಮಾಡಿದ್ದಾನೆ. ಭಗವಂತ ಇವತ್ತು ಅವನಿಗೆ ಏನು ಮಾಡಬೇಕು ಆ ಕೆಲಸನ ಭಗವಂತ ತೋರಿಸ್ತಾ ಇದ್ದಾನೆ. ಈ 420 ಧಮ್ಕಿ ರಾಜೀವ್ ಗೌಡನಿಗೆ ಸಚಿವರು ಕೂಡ ಹೆದರ್ತಾರಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಧಮ್ಕಿ ಹಾಕಿದಂತ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ, ಆದ್ರೂ ಕೂಡ ಸಚಿವರು ಗಪ್ಚುಪ್ಪಾಗಿದ್ದಾರೆ. ನಮ್ಮ ಪಕ್ಷದವರು ಸಿಟ್ಟಲ್ಲಿ ಮಾತಾಡ್ತಾರೆ ಅಂದ್ರು ಸುಧಾಕರ್. ನೇರವಾಗಿ ಧಮ್ಕಿ ಹಾಕಿದ್ರು ಕೂಡ ಈ ಬಗ್ಗೆ ರಿಯಾಕ್ಟ್ ಕೊಟ್ಟಿದ್ದಾರೆ ಸಚಿವ ಸುಧಾಕರ್. ಪೌರಾಯುಕ್ತಗೆ ಬೆದರಿಕೆ ಹಾಕಿದ್ದನ್ನ ತೋರಿಸಿದ್ದೇ ಮಾಧ್ಯಮಗಳು, ರಾಜೀವ್ ನನ್ನ ಬಂಧನ ಮಾಡಿ ಅಂತಿರೋದೇ ಮಾಧ್ಯಮಗಳೇ ವರದಿ ಮಾಡಿದ್ದೇ ತಪ್ಪು ಅಂತಿದ್ದಾರೆ ಸಚಿವ ಸುಧಾಕರ್. ಯಾಕೆ ಸಾಫ್ಟ್ ಕಾರ್ನರ್? ನ್ಯೂಸ್ 18 ಪ್ರತಿನಿಧಿ ದತ್ತಾತ್ರೇಯ ಕೇಳಿದಂತ ಎಲ್ಲ ಪ್ರಶ್ನೆಗಳಿಗೆ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಕೊಟ್ಟಂತ ಉತ್ತರಗಳು ಹೇಗಿತ್ತು ಅನ್ನೋದನ್ನು ತೋರಿಸ್ತೀವಿ. ಸಭೆ ಪೌರಾಯುಕ್ತೆಗೆ ಧಮಕಿ ಪ್ರಕರಣ ಬೆನ್ನಲ್ಲೇ ಈಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ವಾರ್ನ್ ಮಾಡಿದ್ದಾರೆ ಎಂಬ ವಿಡಿಯೋ ಸಾಕಷ್ಟು ವೈರಲ್ ಆಗಿರುವಂಥದ್ದು. ಸದ್ಯ ಈ ವಿಚಾರಕ್ಕೆ ಸಂಬಂಧಿಸಿದಂಗೆ ಖುದ್ದಾಗಿ ನಮ್ಮ ಜೊತೆ ಈಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಎಂಸಿ ಸುಧಾಕರ್ ಇದ್ದಾರೆ. ಅವರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡೋಣ. ಸರ್, ಪೌರಾಯುಕ್ತರ ಧಮಕಿ ವಿಚಾರ ಆಯಿತು, ಈಗ ನೇರವಾಗಿ ನಿಮಗೆ ಒಂದು ವಾರ್ನ್ ಮಾಡಿದ್ದಾರೆ ಎಂಬ ವಿಡಿಯೋ ಸಹ ವೈರಲ್ ಆಗ್ತಿದೆ. ನಿಮ್ಮ ಗಮನಕ್ಕೆ ಬಂದಿದೆ ಸರ್ ಇದು? ನೋಡಿ, ಈಗ ಅವರು ವಾರ್ನ್ ಮಾಡಿದ್ದಾರೆ ಮತ್ತೊಂದು ಆ ವಿಡಿಯೋ ಅಂತ ನನಗೆ ಯಾವುದು ನೋಡಿಲ್ಲ. ಏನೋ ಆಡಿಯೋಲ್ಲಿ ಏನೋ ಹೇಳಿದ್ದಾರೆ ಅಂದರು, ನಾನು ನೋಡಿದೆ ಯಾವುದು ಆಡಿಯೋ ಆ ರೀತಿ ನೇರವಾಗಿ ನನ್ನನ್ನು ಗಮನದಲ್ಲಿ ಇಟ್ಕೊಂಡು ಹೇಳಿರುವಂಥದ್ದು ಯಾವುದೂ ಇಲ್ಲ. ಆ ರೀತಿ ಹೇಳಿದ್ರು ಅವರು ನಮ್ಮ ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿದ್ದರು, ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತೊಬ್ಬರು ಏನಾದರೂ ನೋವಾದಂಥ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಏನಾದರೂ ಹೇಳ್ಬೋದು. ಒಂದಂತೂ ಏನು ಸ್ಥಳೀಯ ಶಾಸಕರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರಿಗೆ ನೇರವಾಗಿ ಬಳಸಿರ್ತಕ್ಕಂಥ ಪದಗಳು ನಿಜವಾಗ್ಲೂ ಅದು ನಾಗರಿಕ ಸಮಾಜದಲ್ಲಿ ಯಾರು ಬಳಸುವಂಥದ್ದಲ್ಲ. ಖಾಸಗಿಯಾಗಿ ಯಾರ ಮೇಲಾದರೂ ಸಿಟ್ಟಾದಾಗ ಮತ್ತೊಂದು ಅದು ಎಲ್ಲರೂ ಯಾರು ಬೇಕಾದ್ರೆ ಎಲ್ಲರೂ ಬೇಕಾದ್ರೆ ಮಾತಾಡ್ಕೊಳ್ತಾರೆ. ಆದರೆ ಒಂದು ಅಧಿಕಾರಿ ಮುಂದೆ
ಶಾಸಕರ ಬಗ್ಗೆ, ಚುನಾಯಿತ ಶಾಸಕರು, ಯಾವುದೇ ಪಕ್ಷ ಇರಲಿ ಮತ್ತೊಂದು ಇರಲಿ, ಚುನಾಯಿತ ಶಾಸಕರು ಅವ್ರ ಬಗ್ಗೆ ಆ ರೀತಿ ಕೀಳುಮಟ್ಟದ ಮಾತುಗಳನ್ನು ಮಾಡಿರ್ತಕ್ಕಂಥದ್ದು ಅದು ಒಳ್ಳೆಯದಲ್ಲ. ನಾನು ಮಾಧ್ಯಮಗಳಿಗೆ ಹೇಳಿದ್ದೀನಿ, ಈಗ ನಾನು ಈಗ ತಕ್ಷಣಕ್ಕೆ ನಾನು ಅವ್ರ ಹತ್ರ ಏನು ಮಾತಾಡೋಕ್ಕೆ ಹೋಗೋದಿಲ್ಲ. ಇದೆಲ್ಲ ಕಾನೂನು ಪ್ರಕ್ರಿಯೆಗಳಾದಮೇಲೆ ನಾನು ಕೂಡ ಅವರಿಗೆ ಬುದ್ಧಿ ಹೇಳೋಂಥ ಕೆಲಸವನ್ನು ಮಾಡ್ತೇನೆ. ಈ ರೀತಿ ನೀವು ಒಬ್ಬ ಚುನಾಯಿತ ಶಾಸಕರ ಬಗ್ಗೆ ಮಾತಾಡೋವಂಥದ್ದು ಇದು ಸಲ್ಲುವಂಥ ವಿಚಾರ ಅಲ್ಲ. ಆದರೆ ಈ ರೀತಿ ನಡವಳಿಕೆ ಸರ್ಕಾರ ನಮ್ಮದಿದೆ ಅನ್ನೋ ಒಂದು ಭಾವನೆಯಲ್ಲಿ ಈ ರೀತಿ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಇವೆಲ್ಲ ಒಂದು ಒಳ್ಳೆಯ ಒಂದು ರಾಜಕೀಯ ವ್ಯವಸ್ಥೆಗೆ ಒಗ್ಗುವಂಥ ಕೆಲಸ ಅಲ್ಲ ಇದು. ಸರ್, ಎಲ್ಲೋ ಒಂದು ಕಡೆ ಈ ಚಿಮೂಲ್ ಚುನಾವಣೆ ಬರ್ತಾ ಇದೆ. ಸೊ ಹಿನ್ನೆಲೆ ಒಂದು ಸಭೆ ನಡೆಸಿದ್ರು. ಆ ವೇಳೆ MC ಸುಧಾಕರ್ ಅವರು ಎಲ್ಲೋ ಇದ್ದು ಮಾತನಾಡೋದಲ್ಲ, ಸೊ ಅದು ಸರಿಯಲ್ಲ ಅಂತ ಒಂದು ರೀತಿಯಾದಂಥ ವಿಡಿಯೋ ಈಗ ಲಭ್ಯವಾಗಿತ್ತು ಸರ್. ಆ ವಿಚಾರ ನಿಮ್ಮ ಗಮನಕ್ಕೆ ಬಂದಿಲ್ಲ? ಇಲ್ಲ, ಅದು ನನಗೂ ಲಭ್ಯ ಆಗಿತ್ತು, ಅದು ಮಾಧ್ಯಮದಲ್ಲಿತ್ತು, ತೊಂದರೆ ಇಲ್ಲ. ಅವರ ಅಭಿಪ್ರಾಯವನ್ನು ಹೇಳಿದ್ದಾರೆ. ಅಂದ್ರೆ ಈಗ 48 ಗಂಟೆಗಳು ಕಳೀತಾ ಇದೆ ಸರ್, ಆದರೂ ಸಹ ರಾಜೀವ್ ಗೌಡರನ್ನ ಬಂಧಿಸಲು ಪೊಲೀಸರು ಎಲ್ಲೋ ಒಂದು ಕಡೆ ವಿಫಲವಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದಿಂದ ಏನಾದರೂ ಪೊಲೀಸರಿಗೆ ಒತ್ತಡ ಇದೆಯಾ ಸರ್? ನಾನು ಈ ವಿಚಾರಕ್ಕೆ ಹೇಳಬೇಕಾದ್ರೆ ಎಲ್ಲೋ ಒಂದು ಕಡೆ ತಮ್ಮ ಮಾಧ್ಯಮದ ಸ್ನೇಹಿತರ ತಪ್ಪು ಇದೆ. ಘಟನೆ ಆದಾಗ ಅಧಿಕಾರಿಗೆ ತಕ್ಷಣ ದೂರು ದಾಖಲುವಂಥದ್ದಕ್ಕೆ ಅವಕಾಶ ಕೊಡಬೇಕಾಗಿತ್ತು. ಅವರನ್ನು ಅಲ್ಲಿ ಪ್ರತಿಭಟನೆಗಳು ಮಾಡಿಕೊಂಡು, ಅಲ್ಲಿ ಅವರ ಇಂಟರ್ವ್ಯೂ ಮಾಡಿಕೊಂಡು, ಮತ್ತೊಂದು ಮಾಡಿಕೊಂಡು ಸುಮಾರು ಸಮಯ ಅಲ್ಲಿ ಕಳೆದಿರ್ತಕ್ಕಂಥದ್ದು. ಬಹುಶಃ ಯಾರು ಇದರ ಆಪಾದಿತರಿದ್ದಾರೆ ಅವರಿಗೆ ಒಂದು ಸಮಯ ಸಿಕ್ತು, ಏನು ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ಸಿಕ್ತು. ಅದರ ಅನುಗುಣವಾಗಿ ಅವರು ಏನು ಮುಂಜಾಗ್ರತೆ ವಹಿಸಬೇಕು ಅದನ್ನು ವಹಿಸಿರ್ತಕ್ಕಂಥದ್ದಾಗಿದೆ. ಕ್ರಮ ಕೈಗೊಳ್ಳದೆ ಕಾಂಗ್ರೆಸ್ ಪಕ್ಷ ಈಗ ಆತನಿಗೆ ನೋಟಿಸ್ ಕಳಿಸಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಸರ್? ನೋಡಿ, ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ಅವರ ಕಾರಣ ಕೇಳಿ ಈ ಥರ ಆಗಿದೆ, ನಿಮ್ಮ ಅಭಿಪ್ರಾಯ ಏನು ಅಂತ ನೋಟಿಸ್ ಕೊಡುವಂಥದ್ದು. ಇದು ಒಂದು ನ್ಯಾಚುರಲ್ ಜಸ್ಟಿಸ್ ಅಂತಕ್ಕಂಥ ಒಂದು ಅಡಿಯಲ್ಲಿ ಅದನ್ನು ಮಾಡಲೇಬೇಕು. ಅವರು ಕೊಡುವಂಥ ಉತ್ತರದ ಮೇಲೆ ನಂತರ ಪಕ್ಷದಲ್ಲಿ ಶಿಸ್ತಿನ ಸಮಿತಿ ಇದೆ, ಅವರು ಮುಂದೆ ಕ್ರಮ ತೆಗೆದುಕೊಳ್ತಾರೆ. ಏಕಾಏಕಿ ಕ್ರಮ ಬಹುಶಃ ನನಗೆ ತಿಳಿದಂಗೆ ಎಲ್ಲೂ ತೆಗೆದುಕೊಳ್ಳೋದಿಲ್ಲ. ಅವರಿಗೆ ಆಪರ್ಚುನಿಟಿ ಕೊಡಬೇಕು, ಅವಕಾಶ ಕೊಡಬೇಕು. ಅವರ ಒಂದು ಏನು ಅಭಿಪ್ರಾಯ ಏನಿದೆ ತಿಳಿಸೋದು, ಅದರ ಮೇಲೆ ಮತ್ತೆ ಏನು ಮಾಹಿತಿ ಇರ್ತದೆ ಅದರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥದ್ದಕ್ಕೆ ಅದೊಂದು ವ್ಯವಸ್ಥೆ ಇದೆ. ಅದರಿಂದ ಅದು ದಟ್ಸ್ ಅ ಪ್ರೈಮರಿ ಥಿಂಗ್. ಇದು ಅವರ ಪೊಲೀಸರನ್ನ ವಿಚಾರಿಸಿದ್ದಾರೆ ಸರ್, ತನಿಖೆ ಎಲ್ಲಿ ನಡೀತಾ ಇದೆ ಅಂತ? ಖಂಡಿತ ಈಗ ಅವರು ನನಗೆ ಜಿಲ್ಲಾ ಮಂತ್ರಿಯಾಗಿ ನನಗೆ ಮಾಹಿತಿ ಕೊಡಬೇಕಾಗುತ್ತೆ ಏನಾಗ್ತಿದೆ ಅಂತೇಳಿ. ಯಾಕಂದರೆ ನಾನಿವತ್ತು ನಿಮ್ಮ ಮಾಧ್ಯಮಗಳ ಮುಂದೆ ಉತ್ತರ ಕೊಡಬೇಕಾದ್ರೆ ನನ್ನ ಹತ್ರ ಮಾಹಿತಿ ಇರಬೇಕು. ಇದಿಷ್ಟು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಉನ್ನತ ಶಿಕ್ಷಣ ಸಚಿವರ ಹೇಳಿಕೆಯಾಗಿತ್ತು. ಚಿಕ್ಕಬಳ್ಳಾಪುರದಿಂದ ದತ್ತಾತ್ರೇಯ, ನ್ಯೂಸ್ 18. ಶಿಡ್ಲಘಟ್ಟ ಪೌರಾಯುಕ್ತರಿಗೆ ಧಮಕಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ 2 FIRಗಳಾಗಿದೆ. 2 FIR ಆದರೂ ಕೂಡ ಇನ್ನೂ ಬಂಧನವಾಗಿಲ್ಲ. ಈ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡನ ಬಂಧನ ಆಗಿಲ್ಲ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಇನ್ನೂ ಕೂಡ ಶೋಧ ನಡೀತಾ ಇದೆ. ಎಲ್ಲಿದ್ದಾರೆ ಅನ್ನುವಂಥ ಮಾಹಿತಿನೇ ಇಲ್ಲ ಅಧಿಕಾರಿಗಳಿಗೆ, ಪೊಲೀಸರಿಗೆ. ಇದಲ್ಲದೇನೆ ರಾಜೀವ್ ಗೌಡ ಮೇಲೆ 9 ಕ್ರಿಮಿನಲ್ ಕೇಸ್ಗಳಿದ್ದಾವೆ. ಬರೋಬ್ಬರಿ 9 ಕ್ರಿಮಿನಲ್ ಕೇಸ್. ಧಮಕಿ ಹಾಗೂ ಹಣ ಪಡೆದು ಮೋಸ ಮಾಡಿದಂಥ ಕೇಸ್ಗಳು, ಒಟ್ಟಾರೆ 9 ಕೇಸ್ಗಳು ದಾಖಲಾಗಿದ್ದಾವೆ. ಸ್ನೇಹಿತರು, ಬಂಧುಗಳ ಮನೆಯಲ್ಲಿ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಆದರೆ ಎಲ್ಲಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇನ್ನೊಂದು ಕಡೆ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಜಿಲ್ಲಾ ಸರ್ಕಾರಿ ನೌಕರರು ಸಂಘದಿಂದ ಪ್ರತಿಭಟನೆ ಮಾಡಿದ್ದಾರೆ. ಅಮೃತ ಗೌಡಗೆ ನೈತಿಕ ಬೆಂಬಲವನ್ನು ಸೂಚಿಸಿರುವಂಥದ್ದು ಕಮಿಷನರ್ಗೆ. ಪೌರಾಯುಕ್ತರು ಅಮೃತ ಗೌಡಗೆ ನೈತಿಕ ಬೆಂಬಲ ಇದೆ, ಈ ಬಗ್ಗೆ ಕ್ರಮ ಆಗಬೇಕು ಅನ್ನುವಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ ರಾಜ್ಯದಾದ್ಯಂತ. ರಾಜೀವ್ ಗೌಡರನ್ನ ಈ ಕೂಡಲೇ ಬಂಧನ ಮಾಡಬೇಕು ಅನ್ನುವಂಥ ಕಾನೂನು ಕ್ರಮಕ್ಕೆ ಒತ್ತಡವನ್ನ ಮಾಡ್ತಾ ಇದ್ದಾರೆ ಪ್ರತಿಭಟನಾ ನಿರತರು. ಇಂಥ ಪರಿಸ್ಥಿತಿಯಲ್ಲಿ ಸಾರ್ವಜನಿಕ ಸೇವೆಯಲ್ಲಿರುವಂತಹ ನಾವು ಅಂದ್ರೆ ಸರ್ಕಾರಿ ಕೆಲಸಗಾರರು ಹೆಂಗ್ ಕೆಲಸ ಮಾಡೋಕ್ಕಾಗತ್ತೆ, ಕ್ರಮ ಆಗಬೇಕು ಕಾನೂನು ರೀತಿಯಲ್ಲಿ ಅಂತ ತಮ್ಮ ನೈತಿಕ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಪೌರಾಯುಕ್ತೆ ಅಮೃತ. ಎಲ್ಲಿವರೆಗೂ ಹೋರಾಟ ಬೇಕು, ನ್ಯಾಯ ಬೇಕು, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೂ ಸರ್ಕಾರಿ ನೌಕರರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಏನೇ ಬರಲಿ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ. ಕಾಣೆಯಾಗಿದ್ದಾರೆ ಚಪ್ಪಲಿ ರಾಜೀವ್ ಗೌಡ ಅಲಿಯಾಸ್ ಚಪ್ಪಲಿ ರಾಜೀವ. ಈ ಕೀಳು ಮಟ್ಟದ ಶಬ್ದಗಳನ್ನ ಯೂಸ್ ಮಾಡಿದ್ದು, ಉಪಯೋಗಿಸಿದ್ದು ಆತ. ಅಷ್ಟಿಲ್ಲ ಮಾತಿನ ಚಪ್ಪಲಿ ರಾಜೀವ ಎಲ್ಲಿ ಅಂತ ಜನ ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ ಮುಖಂಡ ಚಪ್ಪಲಿ ರಾಜೀವ
ಈ ಬಗ್ಗೆ ಮಾಹಿತಿ ಕೊಡಿ, ಎಲ್ಲಿದ್ದಾರೆ ಸಿಗ್ತಾ ಇಲ್ಲ. 2 FIRಗಳು, ಕಳೆದ 9 FIRಗಳು. ಚಪ್ಪಲಿ ರಾಜೀವನ ಬಗ್ಗೆ ಮಾಹಿತಿಯನ್ನು ಕೊಡಿ. ಪೊಲೀಸರಿಗೂ ಸಿಗದಂತಹ ರೀತಿಯಲ್ಲಿ ಎಲ್ಲ ಉತ್ಕೊಂಡಿದ್ದಾರೆ. ಒಂದ್ ಕಡೆ ಹುಡುಕಾಟ ನಡೀತಾ ಇದೆ. ಮಹಿಳಾ KS ಅಧಿಕಾರಿಗೆ ನಿಂದಿಸಿದವರು, ಅಶ್ಲೀಲ ಪದಗಳನ್ನು ಬಳಸಿ ರೇಗಾಡಿದವರು, ಚಪ್ಪಲಿಯಲ್ಲಿ ಹೊಡೆಸ್ತೀನಿ ಅಂದಂಥವರು. ಇದಾದ್ಮೇಲೆ ಆ ಮಹಿಳಾ ಅಧಿಕಾರಿ ಕಣ್ಣೀರು ಹಾಕಿದ್ರು. ಮಹಿಳಾ ಅಧಿಕಾರಿಗೆ ಕಣ್ಣೀರು ಹಾಕಿಸಿದವರು ಎಲ್ಲಿದ್ದಾರೆ? ಪೊಲೀಸರಿಗೆ ಸಿಗ್ತಾ ಇಲ್ಲ. ಯಾವುದೇ ಮಾಹಿತಿಗಳು ಗೊತ್ತಾಗ್ತಾ ಇಲ್ಲ. ಫೋನ್ ಮಾಡಿ ಉತ್ತರ ಕುಮಾರನ ಪೌರುಷ ತೋರಿದವರು, ಮತ್ತೊಂದು ಕಡೆ ಕೇಸ್ ಬುಕ್ ಆಗ್ತಾ ಇದ್ದಂಗೆ ತಲೆಮರೆಸಿಕೊಂಡಂತವರು. ಎಲ್ಲಿ ಅವಿತುಕೊಂಡಿದೆಯಪ್ಪ ಚಪ್ಪಲಿ ರಾಜೀವ? ಅಲ್ಲಿ ಬಂದ್ರೆ ಜನ ಉಳೆ ಎಬ್ಸಿ ಚಪ್ಪಲಿಯಲ್ಲಿ ಹೊಡೆಸ್ತೀನಿ ಅಂತ ಹೇಳಿದಂಥ ವ್ಯಕ್ತಿ, ಕಾಂಗ್ರೆಸ್ನ ಪರಾಜಿತ ಅಭ್ಯರ್ಥಿ. ಕಳೆದ ವಿಧಾನಸಭಾ ಎಲೆಕ್ಷನ್ನಲ್ಲಿ 9 ಕೇಸ್ಗಳು, ರೌಡಿ ಶೀಟರ್ ಓಪನ್ ಮಾಡುವಂಥ ಅರ್ಥದಲ್ಲಿ ಅಷ್ಟರ ಮಟ್ಟಿಗೆ ಇವರ ಮೇಲೆ ಕ್ರಿಮಿನಲ್ ಕೇಸ್ಗಳು ದಾಖಲಾಗಿದ್ದಾವೆ. ಇವರಿಗೆ ಕಾಂಗ್ರೆಸ್ನಲ್ಲಿ ಬಿಫಾರ್ಮ್ ಕೊಡಲಾಗಿತ್ತು. ಎಲೆಕ್ಷನ್ಗೆ ಒಂದೊಂದೇ ವಿಚಾರಗಳು ಈಗ ಹೊರಗೆ ಬರ್ತಾ ಇದೆ. ಬ್ರಾಹ್ಮಣ ಒಬ್ಬರಿಗೆ, ಇವರ ಕಚೇರಿಗೆ ಪೂಜೆಗೆ ಹೋಗ್ತಾ ಇದ್ದಂಥ ಬ್ರಾಹ್ಮಣರೊಬ್ಬರಿಗೆ ಹಲ್ಲೆ ಮಾಡಿರುವಂಥದ್ದು. ಅವರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ವಿತ್ ಪ್ರೂಫ್, ಕೈಗೆ ನನಗೆ ರಾಡ್ ಹಾಕಿದ್ದಾರೆ, ಅಷ್ಟರ ಮಟ್ಟಿಗೆ ರೌಡಿಗಳನ್ನು ಕಳಿಸಿ ಹಲ್ಲೆ ಮಾಡಿಸಿದ್ರು ಅಂತ.